ಕಂಪ್ಲೀಟ್ ಆಯಿತು ರ್ಯಾಪಿಡೋದಲ್ಲಿ. ಅಲ್ಲಿಗೆ 399 ರುಪೀಸು. ಫಸ್ಟ್ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕೆರೆಕಟ್ಟೆ ಮೇಲಿಂದ ಹೋದೆ, ಅಂದರೆ ಉಸ್ಕೂರು ಕಡೆಯಿಂದ ಹೋಗಿದ್ದು, ಡ್ರಾಪು ಅರಕೆರೆ ಕಡೆಗೆ. ಸೊ ವ್ಯೂಸು ಅದ್ರ ಜೊತೆಗೆ ಹೇಳ್ಬೇಕು ಅಂದರೆ ಇಲ್ಲಿ ಕಮಲದ ಹೂ ಕೂಡ ಬಿಟ್ಟಿತ್ತು, ಎಲ್ಲ ನೋಡ್ಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಹೋದೆ. ಸೂಪರ್ ಆಗಿತ್ತು ಮಾತ್ರ ಹೇಳ್ಬೋದು ವ್ಯೂಸ್. ಆಯಿತಾ, ಬ್ಯೂಟಿಫುಲ್ ವ್ಯೂಸ್ ಹೆಂಗೋ ನೋಡ್ಕೊಂಬಂದೆ. ಸ್ವಲ್ಪ ಮುಂದೆ ಹೋದರೆ ಎಲ್ಲ ಪಾಯಸ ರೋಡಲ್ಲಿ ಫುಲ್ಲು ಅಂತಂದರೆ ಕೊಚ್ಚೆ ಗಾಡಿ ಎಲ್ಲ ಫುಲ್ ಟೈರ್ ಎಲ್ಲ ಮುಳುಗೋಗೋದು, ಅಷ್ಟೊಂದು ಕೊಚ್ಚೆ ಇತ್ತು. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹೆಂಗೋ ಇಳಿಸ್ಕೊಂಡು ಮುಂದೆ ಹೋದೆ. ನೋಡಿದ್ರೆ ಟಕ್ ಅಂತ ಅಂದ್ಬಿಟ್ಟು ಟ್ರೈನ್ ಪಾಸ್ ಆಗೋವರೆಗೂ ವೆಯ್ಟ್ ಮಾಡಿದೆ. ನೋಡಿದ್ರೆ ಅಲ್ಲಿ ಸುಮಾರು ಹೊತ್ತು ತಗೊಂತು ಟ್ರೈನ್ಗೋಸ್ಕರ. ಬರೋಬ್ಬರಿ ಒಂದು 5 ನಿಮಿಷ ಮುಂಚೆನೇ ಗೇಟ್ ಹಾಕ್ಬಿಟ್ಟವ್ರೆ. ಅದು ಯಾಕಂತ ಗೊತ್ತಿಲ್ಲ. ಸರಿ ಹೋಗ್ಲಿ ಅಂತ ಅಂದ್ಬಿಟ್ಟು ಟ್ರೈನ್ ಪಾಸ್ ಆಗೋವರೆಗೂ ನಿಂತೆ ಹೋದ್ರು. ಸೊ ಇಲ್ಲಿಗಾದರೂ ರೋಡ್ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ನೋಡಿದ್ರೆ ಮುಂದೆ ಕೂಡ ಸೇಮ್ ಸಿಚುವೇಶನ್ನೇ, ಗಾಡಿ ಫುಲ್ಲು ಗಲೀಜಾಗೋಯ್ತು. ಏನು ಮಾಡೋಕ್ಕಾಗಲ್ಲ, ಹಂಗೆ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಫುಲ್ ರೋಡೆಲ್ಲ ಹಿಂಗೆ 28 ನಿಮಿಷ ಆಗೈತೆ. ಫಸ್ಟ್ ಟ್ರಿಪ್ ಕಂಪ್ಲೀಟ್ ಆಯಿತು ರ್ಯಾಪಿಡೋದಲ್ಲಿ. ಸರ್ಜಾಪುರ ರೋಡಿಂದ ಇಲ್ಲಿ ಅರಕೆರೆ ಕೊತ್ತನೂರು ಹತ್ತತ್ರ ಸರಿನಾ, ಅಲ್ಲಿಗೆ 399 ರುಪೀಸು ಒಟ್ಟು ಆಗಿರೋದು. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಡ್ಯೂಟಿ ಅಂತಂದರೆ 11 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿರೋದು. ಟೈಮು 12:30. ಸೊ ಬನ್ನಿ ಕಸ್ಟಮರ್ನ 5 ಸ್ಟಾರ್ ರೇಟಿಂಗ್ ಕೊಡೋಣ. ಇದ್ರ ನನಗೆ ಎಷ್ಟು ಕೊಡ್ತಾನೋ ಅಂತ ಗೊತ್ತಿಲ್ಲ ಇವನು. ಓಕೆ, ಅಷ್ಟು ಫುಲ್ ಅಮೌಂಟ್ ಸಿಕ್ಕಾಯಿದೆ. ಇದರಲ್ಲಿ ಕೊಡೋಣ, ಆನ್ ಮಾಡ್ಕೊತೀನಿ. ಶನಿವಾರ ಇವತ್ತು ಹೆಂಗೋ 400 ರೂಪಾಯಿ ಆಗೋಗಿದೆ. ಸೊ ಅದೊಂದು ಖುಷಿ ವಿಷಯ. ಇನ್ನು ಕಂಟಿನ್ಯೂ ಇದೇ ಥರದ್ದು ಇನ್ನೊಂದು 3-4 ಬಾಡಿಗೆ ಬಂದುಬಿಟ್ರೆ ಖುಷಿ ಪಟ್ಬಿಡ್ಬೋದು. ಅಲ್ಲಿ ಒಂಟೆ ಹೋಯ್ತದು. ಸರಿ ವೆಯ್ಟ್ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಬರೋಬ್ಬರಿ 28 ಕಿಲೋಮೀಟ್ರ್ ಬಂದಿರೋದು. ಹಂಗಾಗಿ ಸ್ವಲ್ಪ ಗಾಡಿ ಕೋಲ್ಡ್ ಆಗಲಿ ಅಂತ ಅಂದ್ಬಿಟ್ಟು ನಿಲ್ಸ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ಕೋಲ್ಡ್ ಆಗಿಬಿಟ್ರೆ ಗಾಡಿ ನಮಗೂ ಸ್ವಲ್ಪ ಸೇಫ್ಟಿ. ನಮ್ಮ ಗಾಡಿ ಇಂಜಿನ್ ಸೇಫ್ಟಿ ಅಲ್ವಾ, ನಮ್ಮ ಗಾಡಿ ನಾವು ಸೇಫ್ಟಿ ಮಾಡ್ಕೊಬಿಡೋದು ಬೆಟರು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಅಷ್ಟೊತ್ತಲ್ಲಿ ಯಾವುದಾದ್ರೂ ಡ್ಯೂಟಿ ಬಂದರೆ ಪಿಕಪ್ ಮಾಡೋಣ ಅಂತ. ಎಲ್ಲ 1-1.5 ಕಿಲೋಮೀಟ್ರ್ ದೂರದಲ್ಲೇ ಪಿಕಪ್ ಬರ್ತೈತೆ. ಈಗ ನೋಡೋಣ, ಯಾವುದಾದ್ರೂ ಸಿಕ್ಕಿದ್ರೆ, ಯಾವುದಾದ್ರೂ ಲಾಂಗ್ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಅಂದರೆ ಹೊಸಕೋಟೆನೋ ಯಲಹಂಕನೋ ಹಿಂಗೇನಾದ್ರೂ ಒಂದು ಸಿಕ್ಬಿಟ್ರೆ ಒಂದು ಟ್ರಿಪ್ ಹೋಗಿ ಹಂಗೆ ಬಂದುಬಿಟ್ರೆ ಒಂದು 1,200 ರೂಪಾಯಿ ಕೈಯಲ್ಲಿ ಬಂದಂಗೆ ಆಗುತ್ತೆ. ಟ್ರಿಪ್ ಕಂಪ್ಲೀಟ್ ಆಯಿತು. 217 ರೂಪಾಯಿ ಆಗಿದೆ. ಪ್ರಮೋಷನ್ 15 ರೂಪಾಯಿ ಕೊಟ್ಟವನೇ. ಟೈಮು 2 ಗಂಟೆ. ಊಟದ ಟೈಮ್ ಆಗ್ತಾ ಬಂತು. ಇನ್ನೊಂದು ಟ್ರಿಪ್ ಸಿಕ್ಬಿಟ್ರೆ ಚೆನ್ನಾಗಿರೋದು. ಊಬರ್ ಒಂದು ಕಮಿಷನ್ ಕಳ್ಕೊಂಡು 203 ರೂಪಾಯಿ ಕೊಟ್ಟಿದ್ದಾನೆ. ಇವತ್ತು ಊಬರಲ್ಲಿ ಪೀಕ್ ಅವರ್ ಸ್ಟಾರ್ಟ್ ಮಾಡ್ಕೊಂಡವನೆ. ಮಧ್ಯಾಹ್ನ 11 ಗಂಟೆ ಅಲ್ಲ, ಅರೌಂಡ್ ಇವಾಗ 1 ಗಂಟೆಯಿಂದ ಅಂದ್ಕೊಂಡಿದ್ದೀನಿ. ಸೊ ಪ್ರತಿ ಟ್ರಿಪ್ಪಿಗೆ ಒಂಟೆ ಹೋಯ್ತು. ಇಲ್ಲಿ ನೋಡ್ಬೋದು, ಪ್ರತಿ ಟ್ರಿಪ್ಪಿಗೆ 45 ರೂಪಾಯಿ ಕೊಡ್ತಾ ಇದ್ದಾನೆ. ಒಂದೊಂದು ಸತಿ 30 ರೂಪಾಯಿ ಕೊಡ್ತಾನೆ, ಒಂದೊಂದು ಸತಿ 40 ರೂಪಾಯಿ ಕೊಡ್ತಾನೆ, ಒಂದೊಂದು ಸತಿ 35, ಈ ಥರ 38 ಇಷ್ಟ ಬಂದಂಗೆ ಕೊಡ್ತಾನೆ. ಸೊ ಬನ್ನಿ ವೇಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಡ್ರಾಪ್ ಆಯಿತು ಕೋರಮಂಗಲದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ. 267 ರೂಪಾಯಿ. ಒಟ್ಟು 471 ರೂಪಾಯಿ ಆಗಿದೆ. ಹೇಳ್ಬೇಕು ಅಂತಂದರೆ 3 ಗಂಟೆ 12 ನಿಮಿಷ ಆಗಿರೋದು. ಒಟ್ಟು 3 ಟ್ರಿಪ್ ಕಂಪ್ಲೀಟ್ ಆಗೈತೆ. ಮತ್ತು ಕೋರಮಂಗಲ ಕಡೆಗೆ ಇನ್ನೊಂದು ಟ್ರಿಪ್ ಸಿಕ್ತು ನನಗೆ, ಅದಕ್ಕೆ ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ಊಟ ಎಲ್ಲಾದರೂ ಮಾಡಬೇಕು. ಇಲ್ಲೇ ಊಟ ಮಾಡೋಣ ಅಂದ್ಕೊಂಡೆ, ನೋಡಿದ್ರೆ ಇನ್ನೊಂದು ಟ್ರಿಪ್ ಬಂದ್ಬಿಡ್ತಲ್ಲ, ಹಂಗೆ ಹಾಕೋಬಿಟ್ಟೆ. ಡ್ಯೂಟಿ ಸಿಕ್ಕಾಗ ಡ್ಯೂಟಿ ಮಾಡ್ಕೊಂಬಿಟ್ರೆ ಬೆಟರು. ಯಾಕಂತಂದರೆ ಆಮೇಲೆ ಪರದಾಡೋದಕ್ಕಿಂತನೂ ಡ್ಯೂಟಿ ಮಾಡ್ಕೊಂಬಿಟ್ರೆ ನಮಗೂ ಒಂಥರ ಸಮಾಧಾನ. ಶನಿವಾರ ಅಲ್ವಾ, ಚೆನ್ನಾಗಿ ಡ್ಯೂಟಿ ನಡೀತಾ ಇದೆ. ಕಂಟಿನ್ಯೂ ಡ್ಯೂಟಿ ಮಾಡ್ತಾಯಿದ್ದೀನಿ. ಕೋರಮಂಗ್ಲಿಗೆ ಹೋಗ್ಬಿಟ್ಟು ಇನ್ನು ಊಟ ಮಾಡಿಕೊಂಡು 1 ಅವರ್ ವೆಯ್ಟ್ ಮಾಡಿಬಿಟ್ಟು, ಅಂದರೆ ರೆಸ್ಟ್ ಮಾಡಿಬಿಟ್ರೆ ಎಲ್ಲ ಮಾಡಿಕೊಂಡು ರೆಸ್ಟ್ ಎಲ್ಲ ಮಾಡಾಯಿತು. ಮತ್ತೆ ನೋಡಿದ್ರೆ ಉಲ್ಟಾ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಿಂತ್ಕೊಂಡೆಲ್ಲ ಏನೋ ಗೊತ್ತಿಲ್ಲಪ್ಪ. ಮತ್ತೆ ವಾಪಸ್ಸು ಅಂದರೆ 1.25 ಕಿಲೋಮೀಟ್ರ್ ಉಲ್ಟಾ ಹೋಗ್ಬಿಟ್ಟಿದೆ. ಅದಾದ್ಮೇಲೆ ಮತ್ತೆ ರಿಟರ್ನ್ ಬಂದೆ 1.5 ಕಿಲೋಮೀಟ್ರ್ ಪಿಕಪ್ ಅಂತ ಬಂದಿದ್ದೀನಿ ಮುರುಗೇಶ್ ಪಾಳ್ಯಗೆ. ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ ಪಿಕಪ್ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ಪಿಕಪ್ ಮಾಡಿಕೊಂಡು ಮುರುಗೇಶ್ ಪಾಳ್ಯಗೆ ಡ್ರಾಪ್ ಮಾಡಬೇಕು. ರೆಸ್ಟ್ ಮಾಡಾಯಿತು, ಊಟ ಮಾಡಾಯಿತು. ಆಲ್ಮೋಸ್ಟು 4:15 ಆಗೋಯ್ತು ಊಟ ಮಾಡೋ ಅಷ್ಟರಲ್ಲಿ. ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ಇದ್ದಾಗ ಮಾಡಲೇಬೇಕು ಅಂತ ಹೇಳಿದ್ನಲ್ಲ. ಸೊ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇ ಕೋರಮಂಗಲದಲ್ಲಿದ್ದೀನಿ. ಬರ್ತಾರೋ ಅಂತ ಗೊತ್ತಿಲ್ಲ. ಆಲ್ರೆಡಿ ಕಸ್ಟಮರ್ಗೆ ಮೆಸೇಜ್ ಹಾಕಿದೆ. ಊಬರಲ್ಲಿ 678 ರೂಪಾಯಿ ಆಗೈತೆ.
ಹಾಗೆ ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಮಾಡಿದ್ದೆ. ಟೈಮ್ ನೋಡ್ಬೋದು 5 ಗಂಟೆ 13 ನಿಮಿಷ. ಹಂಗೆ ರ್ಯಾಪಿಡೋದಲ್ಲಿ ಬಂದು ಒಂದು 400 ರೂಪಾಯಿ ಮಾಡಿದ್ದು, 1 ರೂಪಾಯಿ ಕಡಿಮೆ. ರಾಂಗ್ ಅಂತ ಹೇಳ್ತಿದ್ದಾರೆ. ಮತ್ತು ಈಗ ಸ್ವಲ್ಪ ಮುಂದೆ ಬನ್ನಿ ಅಂತಂದರು, ಹೋಯ್ತಾ ಇದ್ದೀನಿ. ಎಲ್ಲಂತ ಗೊತ್ತಿಲ್ಲಪ್ಪ. ಕರೆಕ್ಟಾಗಿ ಲೊಕೇಶನ್ ಕೊಡಲ್ಲ, ಏನಿಲ್ಲ, ಸುಮ್ಮನೆ ಗೋಳು ಇಕ್ಕೊಳೋದು. ಡ್ರಾಪ್ ಎಲ್ಲ ಆಯಿತು. ಅದಾದಮೇಲೆ ಗ್ಯಾಸ್ ಕೂಡ ಖಾಲಿ ಆಯಿತು. ಹಂಗೆ ಹೋಗಿ ಗ್ಯಾಸ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಗ್ಯಾಸ್ ಬಂಕಿಗೆ ಬಂದರೆ ನೋಡಿದ್ರೆ 2 ನಿಮಿಷ ವೆಯ್ಟ್ ಮಾಡಬೇಕಾಯ್ತು. 2 ನಿಮಿಷ ತೊಂದರೆ ಇಲ್ಲ. ಕೆಲವೊಂದೊಂದು ಸತಿ 10 ನಿಮಿಷ ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ. ಗ್ಯಾಸ್ ಎಲ್ಲ ಇಡ್ಸ್ಕೊಂಡು ನೋಡ್ಬೋದು. 240 ಆಲ್ಮೋಸ್ಟ್ 8 ಗಂಟೆ ಆಗಕ್ಕಾಯ್ತು. ಇಂದಿರಾನಗರದಲ್ಲಿದ್ದೀನಿ ಈಗ. ಕೋರಮಂಗಲದಲ್ಲಿ ಗ್ಯಾಸ್ ಎಲ್ಲ ಹಾಕಿಸ್ಕೊಂಡು ಒಂದು ಡ್ಯೂಟಿ ಕಂಪ್ಲೀಟ್ ಒಂದು ಅಂದರೆ ಡಿಮಾರ್ಟ್ ಹತ್ರದಿಂದ ಎತ್ತಾಕೊಂಬಂದೆ. 1181 ರೂಪಾಯಿ ಆಗಿದೆ. ಯಾಕೋ ಇವಾಗ ಸಾಯಂಕಾಲ ಮೇಲೆ ಯಾವುದು ಲಾಂಗ್ ಬಾಡಿಗೆ ಯಾವುದು ಸೆಟ್ ಆಗ್ತಿಲ್ಲ. ಎಲ್ಲ ಬರೀ ಇಲ್ಲಿಲ್ಲೇ ಸಿಗ್ತೈತೆ. ಇದನ್ನೇ ಸುತ್ತಾಡ್ತಾ ಇದ್ದೀನಿ. ಇನ್ನು ಹೆಂಗೂ ಮೋಸ್ಟ್ಲಿ 8 ಗಂಟೆಗೆ ಲಾಸ್ಟ್ ಆಗ್ಬೋದು ಪೀಕ್ ಅವರ್ ಇವ್ರದ್ದು. ಹಂಗಾಗಿ ಒಂದು 45 ರೂಪಾಯಿದು ಒಂದು ಬಾಡಿಗೆ ಮಾಡ್ಕೊಂಬಿಟ್ರೆ ಸೇಫ್ ಅಂತ ಹೇಳ್ಬೋದು. ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ಬೋದು ಎಲ್ಲಿ ಗಂಟೆ ಟ್ರಾಫಿಕ್ ನಿಂತೈತೆ ಅಂತ ಅಂದ್ಬಿಟ್ಟು ಇಲ್ಲೇ ಇಂದಿರಾನಗರದಲ್ಲಿ ನನಗೆ ಪಾಸ್ ಆಗೋಕ್ಕೂ ಇಲ್ಲಿ ಮ್ಯೂಸಿಕ್ ಹಾಕೋಕ್ಕೂ ಸೇಮ್ ಟೈಮು ಹಂಗೆ ಬೆಚ್ಚ ಬಿದ್ದೋದೆ. ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಯಾತ್ರಿನಲ್ಲಿ ಒಂದು ಟ್ರಿಪ್ ಸಿಕ್ಕೈತೆ. ಎಲ್ಲಿಗಂದರೆ ಕೋರಮಂಗಲಗೆ 30 ರೂಪೀಸ್ ಎಕ್ಸ್ಟ್ರಾ ಕೊಡ್ತಿದ್ದಾರೆ. ನಾನೊಂದು ತಪ್ಪು ಮಾಡ್ಕೊಬಿಟ್ಟೆ. ಅದೇ ರೋಡಲ್ಲಿ ಬರಬೇಕಿತ್ತು. ಅಲ್ಲೇ ಯೂ ಟರ್ನ್ ಮಾಡ್ಕೊಂಡು ಸುಮ್ಮನೆ ಮುಂದೆ ಪಾಸ್ ಆಗ್ಬಿಟ್ಟೆ. ಇಲ್ಲಾಂದರೆ ಇಷ್ಟೊತ್ತಲ್ಲಿ ಕಸ್ಟಮರ್ನ ಪಿಕಪ್ ಮಾಡ್ಬಿಡ್ಬೋದಿತ್ತು. ನೈಟ್ ವ್ಯೂ ಹೆಂಗಿದೆ ನೋಡಿ. ಇವತ್ತೊಂದು ದಿನ ಚೆನ್ನಾಗಿ ಡ್ಯೂಟಿ ಸೆಟ್ ಆಯಿತು. ಸಾಯಂಕಾಲ ಬೆಳಗ್ಗೆ ಚೆನ್ನಾಗಿ ಒಳ್ಳೊಳ್ಳೆ ಲಾಂಗ್ ಡ್ಯೂಟಿಗಳು ಬಿದ್ದು, ಸಾಯಂಕಾಲ ಆಗ್ತಿದ್ದಂಗೆನೆ ಫುಲ್ಲು ಬರೀ ಮಿನಿಮಮ್ ಡ್ಯೂಟಿಗಳೇ ಜಾಸ್ತಿ ಆಗೋಯ್ತು. ಕಸ್ಟಮರ್ಗೋಸ್ಕರ ಹೋಗ್ತಿದ್ದೀನಿ. ವೆಯ್ಟ್ ಮಾಡ್ತಾರ ಇಲ್ವ ಅಂತ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್. ಕೆಲವ್ರು ಏನಂದರೆ ಅಲ್ಲಿ ನಿಯರ್ ಹೋದಾಗ ಅಲ್ಲಿ ನಿಯರ್ ಹೋದ್ಮೇಲೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಆಯಿತು, ಇವತ್ತಿನ ದಿವಸ ಚೆನ್ನಾಗಿತ್ತು. ಆಯಿತಾ, ಒಳ್ಳೆ ಅರ್ನಿಂಗ್ಸ್ ಕೂಡ ಆಯಿತು. 26 ನಿಮಿಷ ಶನಿವಾರ 22. ಸೊ ಬನ್ನಿ ಒಂದೊಂದೇ ಆನ್ ಮಾಡ್ಕೊಳ್ಳಿ. 1399 ರೂಪಾಯಿ ಅಂದರೆ 1 ರೂಪಾಯಿ ಕಡಿಮೆ 1400 ರೂಪಾಯಿ ಆಗಿದೆ. ಎಷ್ಟು ಟ್ರಿಪ್ಪಿಗೆ 10 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. ಆಯಿತಾ, ಇವತ್ತು ನಾನು ಅಂದ್ಕೊಂಡಿದ್ದು ಏನಂತಂದರೆ ಹೆಂಗೂ ಟ್ರಿಪ್ಗಳು ಬೇಗ ಆಗೋಯ್ತವೆ, ಎಲ್ಲ ಲಾಂಗ್ ಟ್ರಿಪ್ಪೇ ಬರುತ್ತೆ ಅಂದ್ಕೊಂಡೆ. ಬಟ್ ಏನಂದರೆ ಹೋಯ್ತಾ ಸಾಯಂಕಾಲ ಮೇಲಂತೂ ಬರೀ ಶಾರ್ಟ್ ಡಿಸ್ಟೆನ್ಸ್ ಟ್ರಿಪ್ಪೇ ಹೊಡೆದಿರೋದು. ಅಂದರೆ ಮಿನಿಮಮ್ ಅಲ್ಲಿ 45 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾರಲ್ಲ, ಹಂಗಾಗಿ ಏನಾಯಿತು ಸ್ವಲ್ಪ ವರ್ಕೌಟ್ ಆಯಿತು. ಹೆಂಗೆ ಖರ್ಚು ಅದೆಲ್ಲ ಕಳೆದ್ರೂ ಅವ್ರದ್ದು ಖರ್ಚು ಅಂತಂದರೆ ಏನು ಪ್ಲ್ಯಾಟ್ಫಾರ್ಮ್ ಚಾರ್ಜ್ ಏನು ತೊಗೊತಾರಲ್ಲ ಅದೆಲ್ಲ ಕಟ್ಟಾಗಿ ನಮಗೆ ನಾರ್ಮಲಾಗಿ ಸಿಗ್ತಾ ಇದ್ದಿದ್ದು ಅರೌಂಡು 30-35 ರೂಪಾಯಿ ಎಕ್ಸ್ಟ್ರಾ ಸಿಕ್ಕೈತೆ. 10 ಟ್ರಿಪ್ಪಲ್ಲಿ ಎಷ್ಟಾಯಿತು ನೀವೇ ಲೆಕ್ಕ ಮಾಡ್ಕೊಳ್ಳಿ. ಅಲ್ಲೇ 300 ರೂಪಾಯಿ ಬಂದಂಗೆ ಆಯಿತು. ಮತ್ತು ನಮ್ಮ ಯಾತ್ರೆಯನ್ನು ಆನ್ ಮಾಡ್ಕೊಂಡಿದ್ದೀನಿ. ನಮ್ಮ ಯಾತ್ರೆಯಲ್ಲಿ ನೀವು ನೋಡ್ಬೋದು 324 ರೂಪಾಯಿ ಮಾಡಿದ್ದೀನಿ. ಹಂಗೆ ರ್ಯಾಪಿಡೋದಲ್ಲಿ ಕೂಡ ಡ್ಯೂಟಿ ಮಾಡಿದೆ ಇವತ್ತು. ರ್ಯಾಪಿಡೋದಲ್ಲಿ ಒಂದೇ ಟ್ರಿಪ್ ಮಾಡಿದ್ದು, ಬೆಳಗ್ಗೆ ಮಾಡಿದ್ನಲ್ಲ ಅದೊಂದೇ ಟ್ರಿಪ್ಪು. ಅದು ಬಂದ್ಬಿಟ್ಟು 399 ರೂಪೀಸ್ ಆಗಿರಲಿ. 300 ರೂಪಾಯಿ ಗ್ಯಾಸ್ ಕಳೀರಿ ಆಯಿತಾ. ಸೊ ಅದಾದಮೇಲೆ ಲೆಕ್ಕ ಮಾಡ್ಕೊಳ್ಳಿ. ಸ್ನೇಹಿತರೆ, ಸುಮಾರು ಜನ ಕಮೆಂಟ್ ಆಗ್ತಿದ್ದೀರಾ ಅದೇನಪ್ಪ ಅಂತಂದರೆ ಟ್ರಾನ್ಸ್ಫರ್ ಪರ್ಮಿಟ್ ಅಂದರೆ ಡಿ ಎಲ್ ಪರ್ಮಿಟ್. ಸಿಂಪಲಾಗಿ ಹೇಳ್ಬಿಡ್ತೀನಿ, ಡಿ ಎಲ್ ಪರ್ಮಿಟ್ ಅಂದರೆ ನಿಮ್ಮ ಡಿ ಎಲ್ ಮೇಲೆ ಕೊಡೋದು. ಅದಕ್ಕೆ ಬ್ಯಾಡ್ಜ್ ಮಾಡಿಸ್ಬೇಕಾಗುತ್ತೆ. ಆರ್ ಟಿ ಒದಲ್ಲಿ ಹೋದರೆ ಮಾಡಿಸ್ಕೊಡ್ತಾರೆ. ನೀವು ಬ್ರೋಕರ್ ಮುಖಾಂತರವಾಗಿ ಕೂಡ ಹೋಗಿ ಮಾಡಿಸ್ಕೋಬೋದು, ಇಲ್ಲ ಡೈರೆಕ್ಟಾಗಿ ನೀವು ಕೂಡ ಹೋಗ್ಬೋದು. ಬಟ್ ಬ್ರೋಕರ್ ಮುಖಾಂತರ ಹೋದರೆ ಸ್ವಲ್ಪ ಈಸಿ ಆಗುತ್ತೆ, ಸರಿನಾ. ಅದು ಬಂದು ಡಿ ಎಲ್ ಮೇಲಿಂದ ಒಂದು ಪರ್ಮಿಟ್ ಕೊಡ್ತಾರೆ. ಅಂದರೆ ಡ್ರೈವಿಂಗ್ ಲೈಸೆನ್ಸ್ಗೆ ಒಂದು ಆಟೋ ಪರ್ಮಿಟ್ ಅಂತ ಕೊಡ್ತಾರೆ. ಅದನ್ನು ಡಿ ಎಲ್ ಪರ್ಮಿಟ್ ಅಂತಾರೆ. ಟ್ರಾನ್ಸ್ಫರ್ ಪರ್ಮಿಟ್ ಅಂತಂದರೆ ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅಂದರೆ ಹಳೆ ಗಾಡಿ ಯಾವುದಾದ್ರು ಸ್ಕ್ರ್ಯಾಪ್ ಆಗಿರ್ಬೋದು, ಇಲ್ಲ ಅಂತಂದರೆ ಆ ಗಾಡಿ ಮುಂಚೆಯಿಂದನೇ ಟ್ರಾನ್ಸ್ಫರ್ ಆಗಿ ಅಂದರೆ ಬೇರೆ ಒಂದು ಆಟೋ ಪರ್ಮಿಟ್ನ
ಇನ್ನೊಂದು ಆಟೋಗೆ ಹಾಕೋದನ್ನ ಟ್ರಾನ್ಸ್ಫರ್ ಪರ್ಮಿಟ್ ಅಂತಾರೆ. ಸೊ ಪ್ರೀವಿಯಸ್ ಈ ಪರ್ಮಿಟ್ ಇತ್ತಲ್ಲ, ಆ ಆಟೋ ಏನಾದರೂ ಆಗಿರ್ಬೋದು, ಅಂದರೆ ಸ್ಕ್ರ್ಯಾಪ್ ಆಗಿರ್ಬೋದು, ಇಲ್ಲ ಆ ಗಾಡಿ ಸುಮಾರು ವರ್ಷದಿಂದ ಟ್ರಾನ್ಸ್ಫರ್ ಆಗ್ತಾ ಬಂದಿರುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 2005 ಗಾಡಿಗಳು 2015 ಇಲ್ಲ 20 ಒಳಗಡೆ ಸ್ಕ್ರ್ಯಾಪ್ ಆಗೋಗಿರುತ್ತೆ ಅಂದ್ಕೊಳ್ಳಿ. ಸೊ ಆ ರೀಸನ್ ಅದನ್ನು ಟ್ರಾನ್ಸ್ಫರ್ ಪರ್ಮಿಟ್ ಅಂತೀವಿ. ಸೊ ಟ್ರಾನ್ಸ್ಫರ್ ಪರ್ಮಿಟಿಗೆ ರೇಟ್ ಜಾಸ್ತಿ ಇದೆ. ಒಂದು ಇವತ್ತಿನ ದಿವಸದಲ್ಲಿ ನನ್ನ ಲೆಕ್ಕದಲ್ಲಿ ಒಂದು 30,000 to 40,000 ಇದೆ ಅಂದ್ಕೊಂಡಿದ್ದೀನಿ. DL ಪರ್ಮಿಟ್ ನಿಮಗೆ ಬ್ರೋಕರ್ ಕಡೆಯಿಂದ ಹೋಯಿತು ಅಂದರೆ ಆ್ಯಸ್ ಯೂಶುವಲ್ 5,000 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ. ಟ್ರಾನ್ಸ್ಫರ್ ಪರ್ಮಿಟ್ ಇಲ್ಲ DL ಪರ್ಮಿಟ್ ಯಾವುದು ಬೆಟರ್ ಅಂತ ಕೇಳೋದಾದ್ರೆ, ಇವಾಗ ಸಿಗ್ತಿದ್ರೆ ಅಂದರೆ ಇದು DL ಪರ್ಮಿಟ್ ಸಿಗ್ತಿದ್ರೆ DL ಪರ್ಮಿಟ್ಗೆ ಹೋಗಿ 2 ವರ್ಷ ಆದಮೇಲೆ ನೀವು ಕೂಡ ಟ್ರಾನ್ಸ್ಫರ್ ಮಾಡ್ಕೊಬೋದು. DL to DL 2 ವರ್ಷ ಆದಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ 2 years ಮಾತ್ರ ಟ್ರಾನ್ಸ್ಫರ್ ಆಗೋದಿಲ್ಲ. ಹಾಗೆ ಟ್ರಾನ್ಸ್ಫರ್ ಪರ್ಮಿಟ್ ಬಂದು ಯಾವಾಗ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಗಾಡಿ ಸೇಲ್ ಮಾಡ್ಬೋದು. ಸೊ ನೀವು DL ಪರ್ಮಿಟ್ ಗಾಡಿ ತೊಗೊಂಡ್ರೆ ಮಿನಿಮಮ್ ಅಂತಂದ್ರೂ 2 ವರ್ಷವರೆಗೂ ನೀವು ಗಾಡಿ ಸೇಲ್ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಸದ್ಯಕ್ಕೆ DL ಪರ್ಮಿಟ್ನ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಎಷ್ಟು ದಿನವರೆಗೂ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾವಾಗ ಬೇಕಾದರೂ ಬರ್ಬೋದು, ಇಶ್ಯೂ ಮಾಡ್ಬೋದು. ಬಟ್ ಏನಂದರೆ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇದಿಷ್ಟು ಸ್ನೇಹಿತರೆ, ಟ್ರಾನ್ಸ್ಫರ್ ಪರ್ಮಿಟ್ DL ಪರ್ಮಿಟು ತುಂಬ ಸಿಂಪಲ್ ಆಗಿದೆ, ತುಂಬ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಸ್ನೇಹಿತರೆ, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಗೇನಾದರೂ ನನಗೆ ಸಪೋರ್ಟ್ ಮಾಡಬೇಕು ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇನ್ನು ನಿಯರ್ ಇದ್ದೀವಿ 10,000 ಫ್ಯಾಮಿಲಿ ಮೆಂಬರ್ಸ್ ಆಗೋಕ್ಕೆ. ಸೊ ಹಂಗಾಗಿ ನೀವು ಎಷ್ಟು ಬೇಗ ಮಾಡ್ತೀರಾ ಅಷ್ಟು ಬೇಗ ನನಗೂ ಒಂದು ಖುಷಿ ಸಿಗುತ್ತೆ. ಸಬ್ಸ್ಕ್ರೈಬರ್ 10K ಆಯಿತು ಅಂತಂದರೆ. ಸೊ ನೋಡೋಣ ಆ ಖುಷಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಸೊ ಹಂಗಾಗಿ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.